ನೋಡಿ, ಇತ್ತೀಚೆಗೆ ಭಾಳ ಜನ ಬ್ಯಾಕ್ ಪೇನ್ ಸಫರರ್ಸು ನಮ್ಮ ಹತ್ರ ಬರ್ತಾರೆ. ಸರ್, 5 ನಿಮಿಷ ನಡೆದ್ರೆ ಸಾಕು ಸರ್, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ, ಕುತ್ಕೋಬೇಕು ಅನಿಸುತ್ತೆ. ಒಬ್ಬ ಹುಡುಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಜವಾದ ಘಟನೆ. 22 ವರ್ಷ, ಟೆಕ್ ಮಹೇಂದ್ರ ಅವ್ನು ಜಾಬ್ ಸಿಕ್ಕಿತ್ತು ಅಂದ್ರೆ ಹುಡುಗ. ಅವನಿಗೆ 5 ನಿಮಿಷ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಕೊನೆಗೆ ಅವನಿಗೆ 1 ವರ್ಷ ಆದಮೇಲೆ ಜಾಬ್ ರಿಸೈನ್ ಮಾಡಿದ್ರೆ ತೆಗೆದಾಕ್ಬಿಟ್ರೆ. ಯಾಕಂದರೆ ಅವ್ನು ಯಾವಾಗ ನಡೀತಾ ಇರಬೇಕು, ಕುತ್ಕೊಂಡ್ರೆ ಪೇನ್ ಜಾಸ್ತಿ ಆಗ್ತಾ ಇತ್ತು. ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಫೇಲ್ ಆಯಿತು. ಕೊನೆಗೆ ನಮ್ಗೆ ಗೊತ್ತಾಗಿದೆ ಅಂದರೆ ಅವನಿಗೆ ಟೇಲ್ಬೋನು ಹಿಂದೆ ಬಂದುಬಿಟ್ಟು ಸೇಕಲ್ ನ್ಯೂಟ್ರಿಷನ್ ಆಗಿತ್ತು. ಅದನ್ನು ಸರಿ ಮಾಡಿದ ಮೇಲೆ ಮತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು. ಹೀಗಾಗಿ ಜಾಸ್ತಿ ನಡೆದಾಗ ತಮಗೆ ಪೇನ್ ಬಂದರೆ ಖಂಡಿತವಾಗ್ಲೂ ಪೆಲ್ವಿಕ್ ಡಿಸ್ಟಾರ್ಷನ್ ಒಂದು ಕಾಲು ಹೆಚ್ಚು ಕಡಿಮೆ ಇರುತ್ತೆ, ಟೇಲ್ ಬೋನ್ ನ್ಯೂಟ್ರಿಷನ್ ಆಗಿರುತ್ತೆ. ಅದಕ್ಕೆ ನೀವು ಚಿಕಿತ್ಸೆ ತೋರಿದ್ರೆ ಎಷ್ಟೇ ಫಿಸಿಯೋಥೆರಪಿ ಮಾಡಿಸಿ, ಎಷ್ಟೇ ಮಸಾಜ್ ಮಾಡಿಸಿ, ಎಷ್ಟೇ ಪೇನ್ ಕಿಲ್ಲರ್ ತೊಗೊಳ್ಳಿ, ಎಲ್ಲ ವೇಸ್ಟ್ ಅಂತ ಹೇಳ್ಬೋದು. ಅವಾಗ ನಮ್ಮ ಹತ್ರ ಬಂದು ಸ್ಟ್ರಕ್ಚರಲ್ ಕರೆಕ್ಷನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ 100% ವಾಸಿ ಆಗುತ್ತೆ. ನಾನು ಡಾಕ್ಟರ್ ದುರೇಶ್ ಅಂತ, ಅಮೇರಿಕನ್ ಮತ್ತು ಯುರೋಪ್ ಟ್ರೈನ್ಡ್ ಸರ್ಟಿಫೈಡ್ ಕರಪ್ರೇಟರ್ ಆ್ಯಂಡ್ ಆಸ್ಟಿಯೋಪ್ಯಾಥ್, ಅಂದರೆ ನಾನ್ ಸರ್ಜಿಕಲ್, ನಾನ್ ಡ್ರಗ್, ಸ್ಪೈನ್ ಆ್ಯಂಡ್ ಜಾಯಿಂಟ್ ಡಾಕ್ಟರ್. ಈ ಥರ ಭಾಳಷ್ಟು ಉಪಯೋಗಕರ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಲು ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.